ಶ್ರೀರಾಮ್. ಸ್ವಯಂಭುವ ಮನುವು ಮತ್ತು ಮಹರ್ಷಿಗಳ ಮಾತುಗಳನ್ನು ಕೇಳಿದ ಧ್ರುವ ಮಹಾರಾಜನು ಸಂಪೂರ್ಣವಾಗಿ ಯುದ್ಧವನ್ನು ನಿಲ್ಲಿಸಿಬಿಟ್ಟನು. ಇದರಿಂದ ಸಂತುಷ್ಟನಾದ ಯಕ್ಷರಾಜ ಕುಬೇರನು ಈ ರೀತಿ ಮಾತನಾಡತೊಡಗಿದನು. ಈ ಭೌತಿಕ ಜಗತ್ತಿನಲ್ಲಿ ಭಗವಂತನ ಅಚಿಂತ್ಯ ಶಕ್ತಿಯಿಂದಲೇ ಎಲ್ಲವೂ ನಡೆಯುತ್ತಿರುತ್ತದೆ. ಪ್ರೀತಿಯ ಧ್ರುವ ಮಹಾರಾಜನೇ, ದೇವೋತ್ತಮ ಪರಮಪುರುಷನ ದಿವ್ಯವಾದ ಪ್ರೇಮಮಯ ಸೇವೆಯಲ್ಲಿ ನೀನು ಸದಾ ನಿರತನಾಗಿರುವೆ ಎಂದು ನಾನು ಕೇಳಿದ್ದೇನೆ. ಆದ್ದರಿಂದ ನೀನು ನಮ್ಮಿಂದ ಸಕಲ ವರಗಳನ್ನು ಪಡೆಯಲು ಅರ್ಹನಾಗಿರುವೆ. ನನ್ನಿಂದ ಅಪೇಕ್ಷಿತವಾದ ಯಾವುದೇ ವರವನ್ನು ನೀನು ನಿಸ್ಸಂಕೋಚವಾಗಿ ಕೇಳು ಎಂದು ತನ್ನಿಂದ ವರವನ್ನು ಸ್ವೀಕರಿಸುವಂತೆ ಕೇಳಿಕೊಂಡನು. ಆದರೆ ಪರಮೋನ್ನತ ಶುದ್ಧ ಭಕ್ತನು ಮೇಧಾವಿಯೂ ವಿಚಾರಶೀಲನೂ ಆದ ಧ್ರುವ ಮಹಾರಾಜನು ದೇವೋತ್ತಮ ಪರಮ ಪುರುಷನಲ್ಲಿ ನಿಶ್ಚಲವಾದ ಶ್ರದ್ಧೆ ಮತ್ತು ಭಕ್ತಿ ಮತ್ತು ಸ್ಮರಣೆಗಳು ತನಗಿರಲಿ ಎಂದು ಪ್ರಾರ್ಥಿಸಿದನು. ಕಾರಣವೆಂದರೆ ಅವಿದ್ಯಾಸಾಗರವನ್ನು ದಾಟುವುದು ಇತರರಿಗೆ ಅತಿ ಕಷ್ಟಸಾಧ್ಯವೆನಿಸಿದರೂ ಈ ವಿಧಾನದಿಂದ ಒಬ್ಬಾತನು ಸುಲಭವಾಗಿ ಅದನ್ನು ದಾಟಿಬಿಡುತ್ತಾನೆ. ಇದನ್ನು ಕೇಳಿ ಕುಬೇರನು ಪರಮ ಸಂತುಷ್ಟನಾದನು ಮತ್ತು ಸಂತೋಷದಿಂದ ಧ್ರುವ ಮಹಾರಾಜನಿಗೆ ಅವನು ಬಯಸಿದ ವರವನ್ನು ಕೊಟ್ಟನು. ತದನಂತರ ಅವನು ಧ್ರುವನ ಎದುರಿಂದ ಅಂತರ್ಧಾನನಾದನು ಮತ್ತು ಧ್ರುವ ಮಹಾರಾಜನು ತನ್ನ ರಾಜಧಾನಿಗೆ ಹಿಂದಿರುಗಿದನು. ಧ್ರುವ ಮಹಾರಾಜನು ತನ್ನ ನಿವಾಸದಲ್ಲಿರುವ ತನಕವೂ ಭಗವಂತನಿಗೆ ತೀವ್ರವಾದ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಿದ್ದನು. ಹೀಗೆ ಭಕ್ತಿ ಸಲ್ಲಿಸುತ್ತಿರುವಾಗ ಎಲ್ಲವೂ ಭಗವಂತನಲ್ಲಿ ಸ್ಥಿರವಾಗಿದೆ ಹಾಗೂ ಎಲ್ಲ ಜೀವಿಗಳಲ್ಲೂ ಅವನು ಸ್ಥಿರವಾಗಿದ್ದಾನೆ ಎಂಬುದನ್ನು ಧ್ರುವನು ಕಂಡುಕೊಂಡನು. ಭಗವಂತನನ್ನು ಅಚ್ಯುತ ಎಂದು ಕರೆಯಲಾಗಿದೆ, ಏಕೆಂದರೆ ತನ್ನ ಭಕ್ತರಿಗೆ ರಕ್ಷಣೆಯನ್ನು ನೀಡುವ ಮೂಲ ಕರ್ತವ್ಯದಲ್ಲಿ ತಾನು ಎಂದೂ ಚ್ಯುತಿ ಹೊಂದುವುದಿಲ್ಲ. ಧ್ರುವ ಮಹಾರಾಜನು ಸಮಸ್ತ ದೈವಗುಣ ಸಂಪನ್ನನಾಗಿದ್ದನು. ಅವನು ಭಗವಂತನ ಭಕ್ತರಲ್ಲಿ ತುಂಬಾ ಗೌರವವನ್ನು ಹೊಂದಿದ್ದನಲ್ಲದೆ ಬಡವರಲ್ಲೂ ಮುಗ್ಧರಲ್ಲೂ ಕರುಣಾಮಯನಾಗಿದ್ದನು. ಅವನು ಧರ್ಮತತ್ವಗಳನ್ನು ರಕ್ಷಿಸಿದನು. ಈ ಎಲ್ಲ ಅರ್ಹತೆಗಳಿಂದಾಗಿ ಅವನು ಸಮಸ್ತ ಪ್ರಜೆಗಳ ಪ್ರತ್ಯಕ್ಷವಾದ ಜನಕನೆಂದೇ ಭಾವಿಸಲಾಗಿತ್ತು. ಈ ಕಥೆಯು ಮುಂದುವರಿಯುವುದು. ಜೈ ಶ್ರೀರಾಮ್.